ಯಾವುದೇ ತಪ್ಪು ಮಾಡಿಲ್ಲ, ಪಿತೂರಿ ಮಾಡಿ ಕೇಸ್ನಲ್ಲಿ ಸಿಕ್ಕಾಕ್ಸಲಾಗ್ತಾ ಇದೆ. 12 ವರ್ಷಗಳಿಂದ ದರ್ಶನ್ ಜೊತೆ ಇದ್ದಾನೆ. ದರ್ಶನ್ರನ್ನ ಅಣ್ಣ ಅಣ್ಣ ಅಂತ ಕರೀತಾ ಇದ್ದ. ನಮ್ಮಗ ಕೊಲೆ ಮಾಡೋ ಅಂಥ ವ್ಯಕ್ತಿ ಅಲ್ಲ ಅಂತ ಇಲ್ಲಿ ಪವನ್ ಅನ್ನೋ ಅಂತ ಆರೋಪಿ ಇದ್ದಾನಲ್ಲ, ಆತನ ತಾಯಿ ಜಯಲಕ್ಷ್ಮಮ್ಮ ಹೇಳಿಕೆ ಕೊಟ್ಟಿದ್ದಾರೆ. ರಾಮನಗರದಿಂದ ಹೇಳಿಕೆ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A3 A1 ಪವಿತ್ರ ಗೌಡ, A2 ದರ್ಶನ್, A3 ಪವನ್, ಆರೋಪಿ ಪವನ್ ಏನಿದ್ದಾರೆ ಅವರ ತಾಯಿ ಜಯಲಕ್ಷ್ಮಮ್ಮ ಹೇಳಿಕೆ ಕೊಟ್ಟಿದ್ದಾರೆ. 12 ವರ್ಷದಿಂದ ದರ್ಶನ್ ಜೊತೆ ಇದ್ದ, ಅಣ್ಣ ಅಣ್ಣ ಅಂತ ಕರ್ಕೊಂಡಿದ್ದ, ಅವನು ಹೀಗೆಲ್ಲ ಕೊಲೆ ಮಾಡುವಂಥ ವ್ಯಕ್ತಿ ಅಲ್ಲ ಅಂತ. ದರ್ಶನ್ ಅವರೇ ಅವನನ್ನು M.Com ಓದಿಸಿದ್ದಾರೆ. ತಿಂಗಳಿಗೆ ಒಂದ್ಸಾರಿ ಊರಿಗೆ ಬಂದು ಹೋಗ್ತಾ ಇದ್ದ, ಅವ್ರ ಮನೆಯಲ್ಲೇ ಕೆಲಸ ಮಾಡಿಕೊಂಡು ಇದ್ದ. ನಮ್ಮ ಮಗ ಕೊಲೆ ಮಾಡೋ ಅಂಥ ವ್ಯಕ್ತಿ ಅಲ್ವೇ ಅಲ್ಲ. ನಮ್ಮ ಮಗನ ಬಗ್ಗೆ ನಂಬಿಕೆ ಇದೆ, ಅವನು ಇಂಥ ಕೆಲಸ ಮಾಡಿಲ್ಲ. ಈ ಕೇಸ್ನಲ್ಲಿ ಅವನನ್ನು ಯಾರೋ ಪಿತೂರಿ ಮಾಡಿ ಸಿಕ್ಕಾಕ್ಸಿದ್ದಾರೆ ಅಂತ ಚನ್ನಪಟ್ಟಣ ತಾಲೂಕಿನ ಅಕ್ಕೂರು ಗ್ರಾಮದಲ್ಲಿ ಆರೋಪಿ ಪವನ್ ತಾಯಿ ಜಯಲಕ್ಷ್ಮಮ್ಮ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಮಗ ಮಾಡಿಲ್ಲ ಅಂತ ನಮ್ಮ ಆತ್ಮಪೂರ್ವಕವಾಗಿ ಹೇಳ್ತೀವಿ ಕಣಪ್ಪ. ನಮ್ಮ ಮಗ ಅಷ್ಟೇ ಒಳ್ಳೆಯವನು, ಜನಕ್ಕೂ ಅಷ್ಟೇ ಒಳ್ಳೆ. ಅವನೇನೋ ಅವನ ಕೆಲಸ ಏನೋ ಅಷ್ಟು ಮಾಡ್ತಿದ್ದ ಅಷ್ಟೇ. ಅವನು ಯಾಕೆ ಓದವನ ಮೂಢಾತ್ಮ ಅಲ್ಲ. ಅವನು ಯಾವುದೋ ಒಂದು ನಂಬಿಕೆಗೋಸ್ಕರ ಅಲ್ಲಿ ಉಳ್ಕೊಂಡಿದ್ದ. ಇದ್ದೇನು ಅವ್ರ ಹತ್ರ ಏನು ಹೊಡ್ಕೊಂಬಂದು ಹಾಕ್ಲಿಲ್ಲ, ನಮಗೆ ತಂದು ಹಾಕ್ಲಿಲ್ಲ. ನಾವು ಕಷ್ಟಪಡ್ತಾ ಇದ್ದೀವಿ. ನಾವು 10-15 ದಿವಸ ಕಟ್ಕೊಂಡು ಒತ್ತಿ ಇಟ್ಟಿಲ್ದೇನೆ ಸೊಪ್ಪಿಲ್ದೇನೆ ವಾತಾರೆ ಉಂಡ್ರೆ ಸಂಜೆ ಗಂಟೆ ಉಣ್ಣೋದೇನೆ ನಾವು ವ್ಯವಹಾರ ಮಾಡಿದ್ದೀವಿ. ಆದರೆ ನಾವು ಒಬ್ಬ ಮಗನ ಕೊಟ್ಟು ಇವತ್ತು ಇಂಥ ಪರಿಸ್ಥಿತಿ ಬರ್ತದೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಹಿಂಗೆ ಆಯ್ತದೆ ಅಂತಲೂ ಗೊತ್ತಿರಲಿಲ್ಲ ನಮಗೆ. ಅಷ್ಟೇ ನಮ್ಮದು. ಆ ಮಗಂದು ಯಾವುದೂ ತಪ್ಪಿಲ್ಲ. ಅವ್ರ ಜೊತೆ ಚೆನ್ನಾಗಿದ್ರು ಅವ್ರ ದರ್ಶನ್ ಪವಿತ್ರ. ಅವ್ರ ಜೊತೆಲೇ ನಾವು ಹೋಗಿ ನೋಡಿಲ್ಲ ಕಣಪ್ಪ. ಅವ್ರ ಜೊತೆಲಿ ನಾವೇನು ಹೋಗಿ ನೋಡಿಲ್ಲ, ನಮ್ಗೆ ಗೊತ್ತೂ ಇಲ್ಲ. ಅದು ಒಟ್ಟಿನಲ್ಲಿ ಚೆನ್ನಾಗಿದ್ದ ನಮ್ಮ ಮಗ ಅಷ್ಟೇ. ಜಿಮ್ ಎಲ್ಲ ಮಾಡ್ಕೊಂಡಿದ್ದ, ಚೆನ್ನಾಗಿದ್ದ. ಒಟ್ಟಲ್ಲಿ ಒಂದು ಗುಡ್ತವನಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ರು. 12 ವರ್ಷ 13 ವರ್ಷ 12 ವರ್ಷ ಆಗಿರ್ಬೋದು ಅಷ್ಟೇ. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಷ್ಟೇ. ನಾವು ಅವರು 1-2 ವರ್ಷ ಓದಿಸಿದ್ರು ಅವ್ರಿಗೆ. ಇಲ್ಲಿ ಇದರಲ್ಲಿ ಚುಂಚನಗಿರಿಲಿ ಓದ್ದ, ಸೆಕೆಂಡ್ ಇಯರ. BA ಇದರಲ್ಲಿ ಮುಗಿಸ್ತಾ ಭಾರತಿ ಕಾಲೇಜಲ್ಲಿ. ಅಲ್ಲಿಂದ ಇಲ್ಲಿಗೆ ಹೋಗಿ ಅಲ್ಲಿ ಸೇರಿಕೊಂಡು ಹೆಂಗೋದ ಏನು ಅಂತ ನಮ್ಗೆ ಅವೆಲ್ಲ ಗೊತ್ತಿಲ್ಲ. ದರ್ಶನ್ಗೂ ನಿಮ್ಮ ಮಗುಗೆ ಹೆಂಗೆ ಪರಿಚಯ ಅದು ನಮಗೂ ಗೊತ್ತಿಲ್ಲ. ಪರಿಚಯ ನಿಮ್ಮಂಥವ್ರು ಯಾರೋ ಕರ್ಕೊಂಡೋಗಿ ಸೇರಿಸಿರ್ಬೋದು. ಅದಂತೂ ನಿಜ. ಇದರಲ್ಲಿ ಯಾವುದು ನಮ್ಮ ಮಗಂದು ಯಾವ ಕೈವಾಡನೂ ಇಲ್ಲ. ನನ್ನ ಪತಿಯನ್ನ ಅಮಾನುಷವಾಗಿ ಕೊಲೆ ಮಾಡಿದ್ದಾರೆ. ಪತಿ ಹತ್ಯೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಕೊಡಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ರೇಣುಕಾಸ್ವಾಮಿ ಪತ್ನಿ ಸಹನಾ ಹೇಳಿಕೆ ಕೊಟ್ಟಿದ್ದಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.